एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार। सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर। कॉन्टैक्ट रहमान डिजिटल स्टूडियो 9008770082, AS डिजिटल 8861636211, मोहम्मद यासीन 7899278700, RMD ऑटो कंसल्टेंट 6362902311 और श्रेयस जे 9110433952 से संपर्क करें। थैंक यू। करवे राज्य अध्यक्ष और जिला अध्यक्ष अरेस्ट। बीजापुर में करवे कार्यकर्ताओं का प्रदर्शन। राज्य भर में कन्नड़ा बोर्ड लगाने और अन्य भाषाओं के बोर्ड को हटाने को लेकर कर्नाटक रक्षणा वेदिके के राज्य अध्यक्ष नारायण गौड़ा के आह्वान पर कल बेंगलुरु में प्रदर्शन करने के दौरान करवे राज्य अध्यक्ष नारायण गौड़ा, बीजापुर जिला अध्यक्ष MC मुल्ला समेत 700 करवे कार्यकर्ताओं को गिरफ्तार करने का विरोध व्यक्त करते हुए आज शहर बीजापुर के गांधी चौक में सिटी अध्यक्ष फयाज कलादगी और दस्तगीर सालोडगी के नेतृत्व में करवे कार्यकर्ताओं ने प्रदर्शन करके सभी कार्यकर्ताओं को रिहा करने का सरकार से आग्रह किया, वरना आने वाले दिनों में बड़ा आंदोलन करने की चेतावनी दी। करवे कार्यकर्ताओं ने नारायण गौಡ್ರಿಗೆ ಸಮರ ಕುಸಿತ ಸಮರ ಕುಸಿತ ಸ್ನೇಹ ಕುಬಾತ ಸಮರ ಕುಸಿತ ಸಮರ ಕುಸಿತ ಸಮರ ಕುಸಿತ ಸ್ನೇಹ ಕುಬಾತ ಸಮರ ಕುಸಿತ ಸ್ನೇಹ ಕುಬಾತ ಸಮರ ಕುಸಿತ ಕರ್ನಾಟಕ ರಾಷ್ಟ್ರೀಯ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರೀಯ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಲೇಬೇಕು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಕನ್ನಡ ಕಾರ್ಯಕರ್ತರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರಿಗೆ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರಿಗೆ ಸನ್ಮಾನ್ಯ MC ಮುಲ್ಲಾ ಅವರಿಗೆ ಎಲ್ಲ ಕನ್ನಡ ಕಾರ್ಯಕರ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ಸಾವಿರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ.ಎ. ನಾರಾಯಣಗೌಡ ಅವರಿಗೂ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದ MC ಮುಲ್ಲಾ ಅವರಿಗೂ ಏನೋ ಬಂಧಿಸಿದ್ದಾರೆ, ಅದಕ್ಕೆ ನಾವು ಖಂಡಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರವರು ಈ ರಾಜ್ಯಾದ್ಯಂತ ತಮ್ಮ ಅಂಗಡಿ ಮುಗ್ಗಟ್ಟ ಮೇಲೆ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕೆಂದು ಗಡುವನ್ನು ಕೊಟ್ಟಿದ್ದು, ಆದರೆ ಅದಕ್ಕೆ ಸ್ಪರ್ಶಿಸಲಾದೆ ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿ. ಆದರೂ ಆ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಕರ್ವೆ ಕಾರ್ಯಕರ್ತರಿಗೂ ಆಗಲಿ ಬಂಧಿಸಿದ್ದಾರೆ, ಅದಕ್ಕೆ ನಾವು ಖಂಡಿಸ್ತೀವಿ. ಕೂಡಲೇ ಎಲ್ಲ ಕರ್ವೆ ಕಾರ್ಯಕರ್ತರಿಗೂ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರವರಿಗೂ ನಮ್ಮ ಜಿಲ್ಲಾಧ್ಯಕ್ಷರ MC ಮುಲ್ಲಾ ಅವರಿಗೂ ಎಲ್ಲರನ್ನು ಬಿಡುಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆ ಅಷ್ಟೇ ಈ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಆದೇಶವನ್ನು ಮಾಡಿದರು. ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿ 28ನೇ ತಾರೀಕು 12/20/2023ವರೆಗೂ ತಮ್ಮ ಅಂಗಡಿ ಮೇಲೆ ಏನೋ ನಾಮಫಲಕ ಇದಾವೆ ಆ ನಾಮಫಲಕವನ್ನು ಕನ್ನಡದಲ್ಲಿ ಅಳವಡಿಸಬೇಕಂತೇಳಿ ಆದೇಶವನ್ನು ಮಾಡಿದ್ದು. ಆದರೂ ಇನ್ನೂವರೆಗೂ ಆ ಪೂರ್ತಿ ಕೆಲಸ ಆಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಯಾರು ಅಂಗಡಿ ಮೇಲೆ ಬೇರೆ ಭಾಷೆಗೆ ಏನು ಯಾವ ನಾಮಫಲಕಗಳಿದಾವೆ ಆ ಕಿತ್ತುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಅವರು ಶಾಂತಿಯುತವಾಗಿ ಇದೇ ಸಂದರ್ಭದಲ್ಲಿ ಅವರು ನಿನ್ನೆ ಒಂದು ಶಾಂತಿಯುತವಾಗಿ
ಏನು ತಮ್ಮ ತಮ್ಮ ಅಂಗಡಿ ಮುಗ್ಗಟ್ಟ ಮೇಲೆ ಏನು ನಾಮಫಲಕವನ್ನು ಅಳವಡಿಸಿದ್ದಾರೆ ಆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟಿ ಮನವಿ ಮಾಡಲಿಕ್ಕೆ ಹೊಂಟಾಗ ಅವರಿಗೆ ಬಂಧಿಸಿ ಅವನ ನ್ಯಾಯಕ್ಕೆ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ವಿಜಯಪುರ ನಗರದಲ್ಲಿ ಕೂಡ ವಿರೋಧವಾಗಿ ಖಂಡಿಸ್ತೀವಿ. ನಾವು ನೇರವಾಗಿ ನಾವು ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಆಗಲಿ ಏನೂ ಮಾಡಲಿಲ್ಲ. ನಾವು ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಅಂಗಡಿ ಮಾಲಕರಿಗೆ ನಾವು ಮನವಿ ಮಾಡಿದ್ದೀವಿ. ಈಗಾದರೂ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡ್ತೀವಿ. ಅವ್ರು ನಮ್ಮ ಮನವಿಗೆ ಏನಾದರೂ ರೆಸ್ಪಾನ್ಸ್ ಇಲ್ಲ ಅಂತಂದರೆ ನಾವು ಏನು ಬೆಂಗಳೂರಿನಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಆ ಥರ ಬಿಜಾಪುರ ಕೂಡ ಮಾಡಬೇಕಂತಂದ್ರೆ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದೆ. ನಾನು ಫಯಾಜ್ ಕಲಾದಗಿ, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರು. ಇಂದು ಬಿಜಾಪುರ ನಗರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲರೂ ಕೂಡಿ ನಿನ್ನೆ 27ನೇ ತಾರೀಕಿಗೆ ಕನ್ನಡಮಯ ಬೋರ್ಡದ ಒಂದು ಏನು ಅಭಿಯಾನ ಅಂಗವಾಗಿ ಟಿ.ಎ. ನಾರಾಯಣಗೌಡರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಹೋಗಿದ್ದು ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ. ಆ ಹೋರಾಟದಲ್ಲಿ ಗಲಭೆಯನ್ನು ಸೃಷ್ಟಿಸಿ ನಮ್ಮ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿ ಸುಮಾರು 700 ಮೇಲೆ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ. ಆ ಬಂಧಿಸಿದವರನ್ನು ನಾವು ಸರ್ಕಾರಕ್ಕೆ ಖಂಡಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಯಾಕಂದರೆ ಕರ್ನಾಟಕ ಕನ್ನಡಮಯವಾಗಬೇಕು, ಎಲ್ಲ ಕಡೆ ಕನ್ನಡ ಬೋರ್ಡ್ ಕಾಣಬೇಕು, ಅನ್ಯ ಭಾಷೆಯ ಬೋರ್ಡ್ ಇರಬೇಕು. ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ 65% ಬೋರ್ಡ್ಗಳು ಕನ್ನಡದಲ್ಲಿ ಇರಬೇಕು, 35% ಅನ್ಯ ಭಾಷೆಯ ಬೋರ್ಡ್ಗಳು ಇರಲಿ. ಇದನ್ನು ಹೇಳಲಿಕ್ಕೆ ಹೋದಾಗ ನಮ್ಮ ಟಿ.ಎ. ನಾರಾಯಣಗೌಡರನ್ನು ಮತ್ತು MC ಮುಲ್ಲಾ ಅವರನ್ನು ಬಂಧಿಸಲಾಗಿದೆ. ಹಾಗಾಗಿ ಅದನ್ನು ಖಂಡನೆ ಮಾಡಲಿಕ್ಕೆ ಇವತ್ತು ಗಾಂಧಿ ಚೌಕದಲ್ಲಿ ನಾವು ಈ ಸಂಖ್ಯೆಯಲ್ಲಿ ನಾವು ಹೇಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈಗಲೂ ನಾವು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿ ಮಾಡಿಕೊಡ್ತಾ ಇದ್ವಿ. ಮುಖ್ಯಮಂತ್ರಿ ಹೇಳಿದ ಹಾಗೆ 28 ಕೊನೆಯ ದಿನಾಂಕ ಇತ್ತು, ಇವತ್ತು 28ನೇ ತಾರೀಕಿದೆ. ತಾವು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಅಂಗಡಿ ಮುಕ್ಕಟ್ಟುಗಳ ಒಂದು ನೋಟಿಸ್ ಮೂಲಕ ಅಥವಾ ಡಂಗೂರು ಬಾರಿಸಿಯವರಿಗೆ ಹೇಳಿ. ಯಾಕಂದರೆ ಕನ್ನಡ ನಾಮಫಲಕ ಹಾಕಲಿಕ್ಕೆ 65% ಕನ್ನಡ ಇರಬೇಕು, 35% ಭಾಷೆ ಯಾವುದೇ ಮಾಡಲಿ ಅದನ್ನು ಮಾಡಬೇಕು. ಇಲ್ಲದೇ ಇಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಅವರ ಬೋರ್ಡ್ಗಳಾಗಲಿ ಬ್ಯಾನರ್ಗಳನ್ನು ಹರಿದು ಹಾಕ್ತೀವಿ. ಅದಕ್ಕಾಗಿ ತಮಗೆ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ತಾವೆಲ್ಲೂ ಯಾರು ಅಂಥ ಬೋರ್ಡ್ಗಳನ್ನು ಹಾಕಿಲ್ಲ, ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ ಇಲ್ಲಿ ಕೇಸ್ ದಾಖಲಿಸಿ ಮತ್ತು ಅವರಿಗೆ ತಾವು ಯಾವ ರೀತಿಯಾಗಿ ಕಾನೂನು ಕ್ರಮ ತಗೋತೀರಿ ಮಾಡಿರಿ. ನಮಗೆ ಕಾನೂನನ್ನು ಕೈಯಾಗಿ ಹಿಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೇಳಿ. ಹೋದ ಬಿಜೆಪಿ ಸರ್ಕಾರದಲ್ಲಿ ನೀವು ಸ್ಟ್ರೈಕ್ ಮಾಡಿಲ್ಲ ಕನ್ನಡ ಬಗ್ಗೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಏನಿದೆ ನೋಡ್ರಿ, ನಾವು ಎಲ್ಲ ಸರ್ಕಾರದಲ್ಲಿ ಕನ್ನಡ ಪರ ಸಂಘಟನೆಗಳ ಮೇಲೆ ಕೇಸ್ ಆಗಿದ್ದಾವೆ. ಸಾಕಷ್ಟು ಸಲ ಎಲ್ಲ ಸರ್ಕಾರಗಳಿಗೆ ನಾವು ಏನು ಹೋರಾಟ ಮಾಡಿದ್ದೀವಿ ಅವ್ರ ಕೇಸ್ಗಳನ್ನು ತೆಗೆದುಹಾಕಿ ಅಂಥೇಳಿ ಸಾಕಷ್ಟು ಸಲ ಮನವಿ ಮಾಡಿದ್ದೀವಿ. ಅವ್ರು ತಮ್ಮ ಚೇಲಾಗಳ ಕೇಸ್ಗಳನ್ನು ತೆಗೆದು ಹಾಕಿದ್ದಾರೆ, ಕನ್ನಡ ಪರ ಕೇಸ್ಗಳನ್ನು ತೆಗೆದಿಲ್ಲ. ಯಾವ ಸರ್ಕಾರ ನಮ್ಮದಲ್ಲ, ಯಾವ ಸರ್ಕಾರ ಬಂದರೂ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಕೆಲಸ ಮಾಡ್ತಾಯಿದೆ, ಮಾಡುತ್ತಲೇ ಇದ್ದೀವಿ. ಹಾಗೆಲ್ಲ ನಾವು ಯಾವುದೇ BJP ಆಗಲಿ JDS ಆಗಲಿ ಕಾಂಗ್ರೆಸ್ ಪರ ಮಾಡ್ತಾ ಇಲ್ಲ. ನಾವು ಕರ್ನಾಟಕದವರು, ಕನ್ನಡಿಗ ಪರವಾರ ಇದ್ದೀವಿ. ಎಲ್ಲರಿಗೂ ನಾವು ಕನ್ನಡಿಗರು ಅಷ್ಟೇ. ಈಗ ಬಿಜಾಪುರದಲ್ಲಿ ಹೋರಾಟ ಮಾಡ್ತೀವಿ. ಬಿಜಾಪುರದಲ್ಲಿ ಹೋರಾಟ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಮ್ಮ ಎಲ್ಲರಿಗೆ ಅಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಬಿಡುಗಡೆಗೊಳಿಸಿದ ನಂತರ ನಮ್ಮ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರು ನಮಗೆ ಒಂದು ಗಡುವು ನೀಡಿ ಅವರ ಆದೇಶದ ಮೇರೆಗೆ ಅವ್ರು ಹೇಳಿದ್ದಾರೆ ನಮಗೆ. ಅದಕ್ಕಾಗಿ ಅವ್ರಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದರೆ ನಾವು ಕೂಡಲೇ ಅಲ್ಲಿ ಏನು ಆದೇಶ ಬರ್ತದೆ ಅದು ಆದೇಶನ ಪಾಲನೆ ಮಾಡಿ ನಾವು ರೆಡಿ ಇದ್ವಿ. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡ್ತಾ ಇದ್ದೀವಿ. 28ನೇ ತಾರೀಕು ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, 28ನೇ ತಾರೀಕು ಕೊನೆಯ ದಿನಾಂಕ. ಇಂಗ್ಲೀಷ್ ಬೋರ್ಡ್ ನಾವು ತೆಗೆದು ಹಾಕ್ತೀವಿ, ಅನ್ಯ ಭಾಷೆ ಬೋರ್ಡ್ ತೆಗೆದಿಸ್ತೀವಿ, ಅದನ್ನು ಕನ್ನಡಮಯ ಮಾಡ್ತೀವಿ. 65% ಕನ್ನಡ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರುಗಳು ಇವತ್ತು ಮುಗೀತದೆ, ಅರ್ಧ ದಿನ ಹೋಗಿದೆ, ಅರ್ಧ ದಿನ ಉಳಿದಿದೆ. ಅದಕ್ಕೂ ಕೂಡ ನಾವು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬೀಳಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ತೋಡ್ಫೋಡು ಮಾಡಿದ್ದಾರೆ, ಕಿತ್ತು ಹಾಕಿದ್ದಾರೆ, ಅದೇ ರೀತಿಯಾಗಿ ನಾವು ಕಿತ್ತು ಹಾಕ್ತೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಕೇಸ್ಗಳಿಗೆ ಅಂಜೋರಲ್ಲ, ಕನ್ನಡಮಯ ಮಾಡೇ ತೀರ್ತೀವಿ, ಮಾಡ್ತೀವಿ ಅಷ್ಟೇ. ನಾನು ದಸ್ಕಿರ್ ಸಾಲೋಟಿಗಿ, ನಾನು ಜಿಲ್ಲಾ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಜಾಲತಾಣದ ಸಂಚಾಲಕ. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।